ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಎಫ್ ಅಂಡ್ ಓ ಅಂದ್ರೆ ಏನು, ಡೆರಿವೇಟಿವ್ ಅಂದ್ರೆ ಏನು, ಯಾವೆಲ್ಲ ಟೈಪ್ಸ್ ಇದೆ, ಯಾಕೆ ಯೂಸ್ ಮಾಡ್ತಾರೆ, ಈ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಎಫ್ ಅಂಡ್ ಓ ಅಂದ್ರೆ ಏನು? ನಿಮಗೆ ಗೊತ್ತಿರೋ ಹಾಗೆ ಎಫ್ ಅಂಡ್ ಓ ಅಂದ್ರೆ ಫ್ಯೂಚರ್ಸ್ ಅಂಡ್ ಆಪ್ಷನ್. ಇದು ಫುಲ್ ಫಾರ್ಮ್ ಆಯ್ತು. ಈ ಫ್ಯೂಚರ್ ಅಂಡ್ ಆಪ್ಷನ್ ಅನ್ನೋದು ಒನ್ ಟೈಪ್ ಆಫ್ ಡೆರಿವೇಟಿವ್. ಹಾಗಾದ್ರೆ ಡೆರಿವೇಟಿವ್ ಅಂದ್ರೆ ಏನು? ಡೆರಿವೇಟಿವ್ ಇಸ್ ಅ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ವಿಚ್ ಡಿರೈವ್ಸ್ ಇಟ್ಸ್ ವ್ಯಾಲ್ಯೂ ಫ್ರಮ್ ಅನ್ ಅಂಡರ್ಲೈಯಿಂಗ್ ಅಸೆಟ್. ಡೆರಿವೇಟಿವ್ ಇಸ್ ಅನ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಸ್ಟಾಕ್ಸ್, ಬಾಂಡ್ಸ್, ETF, ಮ್ಯೂಚುವಲ್ ಫಂಡ್ಸ್ ಹೇಗೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಗಳು, ಅದೇ ರೀತಿ ಡೆರಿವೇಟಿವ್ ಕೂಡ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ವಿಚ್ ಡಿರೈವ್ಸ್ ಇಟ್ಸ್ ವ್ಯಾಲ್ಯೂ ಫ್ರಮ್ ಅನ್ ಅಂಡರ್ಲೈಯಿಂಗ್ ಅಸೆಟ್. ಅಂದರೆ ಈ ಡೆರಿವೇಟಿವ್ ನ ವ್ಯಾಲ್ಯೂ ಇದರ ಅಂಡರ್ಲೈಯಿಂಗ್ ಅಸೆಟ್ಸ್ ನಿಂದ ಡಿರೈವ್ ಆಗುತ್ತೆ, ಅಂದ್ರೆ ಪಡ್ಕೊಳ್ಳುತ್ತೆ. ಸಿಂಪಲ್ ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ನಿಮ್ಮ ಹತ್ತಿರ ಒಂದು ಲಾಕರ್ ನ ಕೀ ಇದೆ ಅಂತ ಅನ್ಕೊಳ್ಳಿ. ಆದ್ರೆ ಲಾಕರ್ ನಲ್ಲಿ ದುಡ್ಡಿಲ್ಲ, ಆದ್ರೂ ನೀವು ಲಾಕ್ ಮಾಡಿ ಕೀ ಇಟ್ಕೊಂಡಿದ್ರೆ ಆ ಕೀಗೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ. ಅದೇ ನಿಮ್ಮ ಲಾಕರ್ ನಲ್ಲಿ 1 ಲಕ್ಷ ರೂಪಾಯಿ ಇದೆ ಅಂತ ಅನ್ಕೊಳ್ಳಿ, ಆಗ ನಿಮ್ಮ ಲಾಕರ್ ಕೀಗೆ 1 ಲಕ್ಷ ರೂಪಾಯಿವರೆಗೆ ವ್ಯಾಲ್ಯೂ ಇರುತ್ತೆ. ಇಲ್ಲಿ ಲಾಕರ್ ಕೀ ಡೆರಿವೇಟಿವ್ ಆಗಿರುತ್ತೆ, ಲಾಕರ್ ನಲ್ಲಿ ಇಟ್ಟಿರೋ ದುಡ್ಡು ಅಂಡರ್ಲೈಯಿಂಗ್ ಅಸೆಟ್ ಆಗಿರುತ್ತೆ. ಹಾಗೆ ಒಂದು ಸ್ಟಾಕ್ ಡೆರಿವೇಟಿವ್ ಎಕ್ಸಾಂಪಲ್ ನೋಡೋಣ. ರಿಲಯನ್ಸ್ ಇಂಡಸ್ಟ್ರೀಸ್. ಇಲ್ಲಿ ಡೆರಿವೇಟಿವ್ ರಿಲಯನ್ಸ್ ಇಂಡಸ್ಟ್ರಿಯ ಫ್ಯೂಚರ್ ಅಂತ ಅನ್ಕೊಂಡ್ರೆ, ಈ ಡೆರಿವೇಟಿವ್ ಆಫ್ ದ ರಿಲಯನ್ಸ್ ಇಂಡಸ್ಟ್ರೀಸ್ ವ್ಯಾಲ್ಯೂ ಯಾವಾಗ ಜಾಸ್ತಿ ಆಗುತ್ತೆ ಅಂದ್ರೆ ಅದರ ಅಂಡರ್ಲೈಯಿಂಗ್ ಅಸೆಟ್ಸ್ ಅಂದ್ರೆ ರಿಲಯನ್ಸ್ ಇಂಡಸ್ಟ್ರಿ ಸ್ಟಾಕ್ ನ ಬೆಲೆ ಜಾಸ್ತಿ ಆದಾಗ. ಹಾಗೆ ಯಾವಾಗ ರಿಲಯನ್ಸ್ ಇಂಡಸ್ಟ್ರಿ ಸ್ಟಾಕ್ ನ ಬೆಲೆ ಕಮ್ಮಿ ಆಗುತ್ತೋ ಆಗ ರಿಲಯನ್ಸ್ ಇಂಡಸ್ಟ್ರಿಯ ಡೆರಿವೇಟಿವ್ ನ ವ್ಯಾಲ್ಯೂ ಕೂಡ ಕಮ್ಮಿ ಆಗುತ್ತೆ. ಹಾಗೆ ಇನ್ನೊಂದು ಇಂಡೆಕ್ಸ್ ಡೆರಿವೇಟಿವ್ ಎಕ್ಸಾಂಪಲ್ ನೋಡೋಣ. ನಿಫ್ಟಿ 50. ಯಾವಾಗ ನಿಫ್ಟಿ 50ಯ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೋ ಆಗ ನಿಫ್ಟಿ ಡೆರಿವೇಟಿವ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗುತ್ತೆ. ಯಾವಾಗ ನಿಫ್ಟಿ 50ಯ ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೋ ಆಗ ನಿಫ್ಟಿ ಡೆರಿವೇಟಿವ್ ವ್ಯಾಲ್ಯೂ ಕೂಡ ಡಿಕ್ರೀಸ್ ಆಗುತ್ತೆ. ಇನ್ನು ಟೈಪ್ಸ್ ಆಫ್ ಡೆರಿವೇಟಿವ್ಸ್ ನೋಡೋದಾದ್ರೆ, ಡೆರಿವೇಟಿವ್ಸ್ ನಲ್ಲಿ ಒಟ್ಟು 4 ಟೈಪ್ಸ್ ಇದೆ: ಫಾರ್ವರ್ಡ್ಸ್, ಫ್ಯೂಚರ್ಸ್, ಆಪ್ಷನ್ಸ್ ಅಂಡ್ ಸ್ವಾಪ್ಸ್. ಆದರೆ ಫಾರ್ವರ್ಡ್ಸ್ ಹಾಗೂ ಸ್ವಾಪ್ಸ್ ಟ್ರೇಡಿಂಗ್ ನ ಪಾರ್ಟ್ ಆಗಿ ಉಳಿದಿಲ್ಲ, ಹಾಗಾಗಿ ಅದರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ನೀವು ಫ್ಯೂಚರ್ ನಲ್ಲಿ ಟ್ರೇಡ್ ಮಾಡಬಹುದು, ಹಾಗೆ ಆಪ್ಷನ್ ನಲ್ಲಿ ಕೂಡ ಟ್ರೇಡ್ ಮಾಡಬಹುದು. ಈಗ ಡೆರಿವೇಟಿವ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಪ್ಸ್ ಆಫ್ ಡೆರಿವೇಟಿವ್ ಕೂಡ ಗೊತ್ತಾಯ್ತು. ಹಾಗಾದ್ರೆ ಈ ಡೆರಿವೇಟಿವ್ ನ ಯಾಕೆ ಯೂಸ್ ಮಾಡ್ತಾರೆ ಅಂತ ನೋಡೋಣ. ಡೆರಿವೇಟಿವ್ ನ ಮುಖ್ಯವಾಗಿ ಯೂಸ್ ಮಾಡುವಂತದ್ದು 2 ಕಾರಣಕ್ಕಾಗಿ. ಮೊದಲನೇದಾಗಿ ಹೆಜ್ಜಿಂಗ್, ಎರಡನೇದಾಗಿ ಸ್ಪೆಕ್ಯುಲೇಷನ್. ಮೊದಲು ಸ್ಪೆಕ್ಯುಲೇಷನ್ ನೋಡೋಣ. ಇಲ್ಲಿ ನೀವು ಟೆಕ್ನಿಕಲ್ ಅನಾಲಿಸಿಸ್ ನಿಂದಾನೋ ಅಥವಾ ಬೇರೆ ಅನಾಲಿಸಿಸ್ ನಿಂದಾನೋ ಮಾರ್ಕೆಟ್ ಡೈರೆಕ್ಷನ್ ನ ಪ್ರಿಡಿಕ್ಟ್ ಮಾಡ್ತಾ ಇರ್ತೀರಾ. ಒಂದು ವೇಳೆ ನಿಮಗೆ ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ಸ್ತಾ ಇದ್ರೆ, ನಿಮ್ಮ ಪ್ರಿಡಿಕ್ಷನ್ ಮಾರ್ಕೆಟ್ ಅಪ್ಸೈಡ್ ಮೂವ್ಮೆಂಟ್ ಆಗುತ್ತೆ ಅಂತ ಇದ್ರೆ ಆಗ ನೀವು ಬೈಯಿಂಗ್ ಮಾಡ್ತೀರಾ. ಅದೇ ರೀತಿ ನಿಮಗೆ ಮಾರ್ಕೆಟ್ ಡೌನ್ ಆಗುತ್ತೆ ಅನ್ಸ್ತಾ ಇದ್ರೆ, ನಿಮ್ಮ ಪ್ರಿಡಿಕ್ಷನ್ ಮಾರ್ಕೆಟ್ ಡೌನ್ ಆಗುತ್ತೆ ಅಂತ ಇದ್ರೆ ಆಗ ನೀವು ಶಾರ್ಟ್ ಸೆಲ್ಲಿಂಗ್ ಮಾಡೋ ಆಲೋಚನೆಯಲ್ಲಿ ಇರ್ತೀರಾ. ಇಲ್ಲಿ ನಿಮ್ಮ ಮೈನ್ ಇಂಟೆನ್ಷನ್ ಏನಿರುತ್ತೆ ಅಂದ್ರೆ ಮಾರ್ಕೆಟ್ ಡೈರೆಕ್ಷನ್ ಪ್ರಿಡಿಕ್ಟ್ ಮಾಡಿ ಟ್ರೇಡಿಂಗ್ ಮಾಡಿ ಪ್ರಾಫಿಟ್ ಮಾಡಬೇಕು ಅಂತ. ನೆಕ್ಸ್ಟ್ ಹೆಜ್ಜಿಂಗ್ ನೋಡೋದಾದ್ರೆ, ಇಲ್ಲಿ ನೀವು ನಿಮ್ಮ ಲಾಸ್ ನ ರಿಡ್ಯೂಸ್ ಮಾಡೋದಕ್ಕೋಸ್ಕರ ಬೇರೆ ಪೊಸಿಷನ್ ನ ತಗೋತೀರಾ, ಅಂದ್ರೆ ಟ್ರೇಡ್ ಮಾಡ್ತೀರಾ. ಉದಾಹರಣೆಗೆ, ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುವ ಷೇರುಗಳ ಒಟ್ಟು ವ್ಯಾಲ್ಯೂ 10 ಲಕ್ಷ ಇದೆ ಅಂತ ಅನ್ಕೊಂಡ್ರೆ, ಯಾವುದೋ ಕಾರಣಗಳಿಂದಾಗಿ ಮಾರ್ಕೆಟ್ ಬೀಳುವ ಸಾಧ್ಯತೆ ಇದೆ, ನೀವು ಇನ್ವೆಸ್ಟ್ ಮಾಡಿರೋ 10 ಲಕ್ಷ ಡೌನ್ ಆಗಿ 8 ಲಕ್ಷಕ್ಕೆ ಬಂದ್ರು ಬರಬಹುದು ಅನ್ನೋ ಗೆಸ್ ಇದೆ ಅಥವಾ ಪ್ರಿಡಿಕ್ಷನ್ ಇರುತ್ತೆ. ಹಾಗಾಗಿ ಈ 2 ಲಕ್ಷ ಲಾಸ್ ನ ಕಡಿಮೆ ಮಾಡೋದಕ್ಕೋಸ್ಕರ ನೀವು ಇನ್ನೊಂದು ಪೊಸಿಷನ್ಗೆ ಲಾಭ ಮಾಡೋ ಉದ್ದೇಶದಿಂದ ಎಂಟರ್ ಆಗ್ತೀರಾ. ಇಲ್ಲಿ ಹೆಜ್ಜಿಂಗ್ ಹಾಗೂ ಸ್ಪೆಕ್ಯುಲೇಷನ್ ಮಧ್ಯೆ ಇರೋ ಬೇಸಿಕ್ ಡಿಫರೆನ್ಸ್ ಏನು ಅಂದ್ರೆ, ಸ್ಪೆಕ್ಯುಲೇಷನ್ ಅಲ್ಲಿ ನಮ್ಮ ಪ್ರೈಮರಿ ಇಂಟೆನ್ಷನ್ ಪ್ರಾಫಿಟ್ ಮಾಡೋದು ಆಗಿರುತ್ತೆ, ಹೆಜ್ಜಿಂಗ್ ಅಲ್ಲಿ ನಮ್ಮ ಪ್ರೈಮರಿ ಇಂಟೆನ್ಷನ್ ಲಾಸ್ ನ ರಿಡ್ಯೂಸ್ ಮಾಡೋದು ಆಗಿರುತ್ತೆ. ಇಲ್ಲಿ ನಾವು ಬೈಯಿಂಗ್ ಪೊಸಿಷನ್ ತಗೋತೀವೋ ಶಾರ್ಟ್ ಸೆಲ್ಲಿಂಗ್ ಮಾಡ್ತೀವೋ ಅನ್ನೋದು ಇಂಪಾರ್ಟೆಂಟ್ ಆಗಿರಲ್ಲ, ಯಾವ ಇಂಟೆನ್ಷನ್ಗೆ ಪೊಸಿಷನ್ಸ್ ನ ತಗೋತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅದೇ ರೀತಿ ಯಾವುದೇ ವಿಷಯದ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ಅದರ ಬೇಸಿಕ್ಸ್ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಎಫ್ ಅಂಡ್ ಓ ಬಗ್ಗೆ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಅಷ್ಟೇ. ಮುಂದಿನ ದಿನಗಳಲ್ಲಿ ಆಪ್ಷನ್ ಟ್ರೇಡಿಂಗ್ ಅಂದ್ರೆ ಏನು, ಕಾಲ್ ಅಂದ್ರೇನು, ಪುಟ್ ಅಂದ್ರೇನು, ಪ್ರೀಮಿಯಂ ಅಂದ್ರೇನು, ಎಕ್ಸ್ಪೈರಿ ಅಂದ್ರೇನು, ಹೀಗೆ ಎಲ್ಲ ವಿಷಯಗಳ ಬಗ್ಗೆ ಕೂಡ ವಿಡಿಯೋದಲ್ಲಿ ಬರುತ್ತೆ. ಹಾಗಾಗಿ ನೀವು ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಬಟನ್ ನ ಪ್ರೆಸ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.